Hi everyone, welcome to my YouTube channel. In this video, we are going to continue second session of life processes. In the last video, that is in the previous video, we have completed up to how the nutrition that takes place in human beings. So now let us move for the next one, that is so what is meant by saprophytic nutrition. So saprophytic nutrition is a mode of nutrition in which the living organism depends on dead organism for their food. ಯಾವ ಆರ್ಗ್ಯಾನಿಸಮು ತನಗೆ ಬೇಕಾದಂತಹ ಫುಡ್ಡನ್ನ ಡೆಡ್ ಆರ್ಗ್ಯಾನಿಸಮ್ಸ್ ನಿಂದ ಪಡ್ಕೊಳುತ್ತೋ ಅದನ್ನ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಫಂಗೈ ಇವೆಲ್ಲ ತನಗೆ ಬೇಕಾದಂತಹ ಫುಡ್ಡನ್ನು ಎಲ್ಲಿಂದ ಪಡೆಯುತ್ತೆ? ಸೊ ಡೆಡ್ ಆರ್ಗ್ಯಾನಿಸಮ್ಸ್ನಿಂದ ಪಡೆಯುತ್ತೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ? ಅಲ್ಲಿ ಸೊ ಎಕ್ಸ್ಟರ್ನಲ್ ಡೈಜೆಷನ್ ಉಂಟಾಗುತ್ತೆ, ಮತ್ತೆ ಫುಡ್ ಏನಿರುತ್ತೋ ಅದು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಫುಡ್ ಈಸ್ ಟೇಕನ್ ಇನ್ ದ ಫಾರ್ಮ್ ಆಫ್ ಎ ಲಿಕ್ವಿಡ್ ಸ್ಟೇಟ್. ಜೊತೆಗೆ ಏನು ಡೈಜೆಷನ್ ಇದೆಯೋ ಅದು ಎಕ್ಸ್ಟರ್ನಲ್ ಡೈಜೆಷನ್ ಉಂಟಾಗುತ್ತೆ. ಸೊ ಡೈಜೆಷನ್ ಟೇಕ್ಸ್ ಪ್ಲೇಸ್ ಎಕ್ಸ್ಟರ್ನಲಿ ಅಂತ ಕರಿತೀವಿ. ಅದು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್. ಇನ್ ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂದರೆ ಸೊ ವಿ ಆರ್ ಟೇಕಿಂಗ್ ದ ಎಂಟೈರ್ ಫುಡ್ ಆಸ್ ಎ ಹೋಲ್. ಈಗ ಪೂರ್ತಿ ಫುಡ್ಡನ್ನು ಹೋಲ್ ಆಗಿ ತಗೊತೀವಿ, ಸಂಪೂರ್ಣವಾಗಿ ಫುಡ್ಡನ್ನು ತಗೊತೀವಿ. ಆ ಫುಡ್ಡು ಸಾಲಿಡ್ ಸ್ಟೇಟಲ್ಲಿ ತಗೊತೀವಿ. ಈಗ ನಮ್ಮಲ್ಲಿ ನಡೆಯೋದು ಹೋಲೋಝೋಯಿಕ್ ನ್ಯೂಟ್ರಿಷನ್. ವಿ ಆರ್ ಟೇಕಿಂಗ್ ದ ಎಂಟೈರ್ ಫುಡ್ ಆಸ್ ಎ ಹೋಲ್. ಜೊತೆಗೆ ಡೈಜೆಷನ್ ಈಸ್ ಟೇಕಿಂಗ್ ಪ್ಲೇಸ್ ಇಂಟರ್ನಲಿ ಆ್ಯಂಡ್ ವಿ ಆರ್ ಟೇಕಿಂಗ್ ದ ಫುಡ್ ಇನ್ ದ ಫಾರ್ಮ್ ಆಫ್ ಎ ಸಾಲಿಡ್ ಸ್ಟೇಟಲ್ಲಿ ಫುಡ್ಡನ್ನು ತಗೊತೀವಿ. ಎಕ್ಸಾಮ್ನಲ್ಲಿ ನಿಮಗೆ ಕ್ವಶನ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂಡ್ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು ನೀವು. ಆಯಿತು. ಇದಾದ್ಮೇಲೆ ವಾಟ್ ಈಸ್ ಮೆಂಟ್ ಬೈ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ಸೊ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ಸೊ ಯಾವ ಲಿವಿಂಗ್ ಆರ್ಗ್ಯಾನಿಸಮು ತನಗೆ ಬೇಕಾದಂತಹ ಫುಡ್ಡನ್ನು ಬೇರೆ ಆರ್ಗ್ಯಾನಿಸಮ್ಸ್ನಿಂದ, ಅಂದರೆ ಯಾವ ಆರ್ಗ್ಯಾನಿಸಮು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಫುಡ್ಡಿಗೆ ಡಿಪೆಂಡ್ ಆಗುತ್ತೋ ಅದನ್ನು ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಒನ್ ಆರ್ಗ್ಯಾನಿಸಮ್ ಡಿಪೆಂಡ್ ಅಪಾನ್ ಅನದರ್ ಆರ್ಗ್ಯಾನಿಸಮ್ ಫಾರ್ ಫುಡ್. ಸಚ್ ಎ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಕಾಲ್ಡ್ ಪ್ಯಾರಾಸಿಟಿಕ್. ಫಾರ್ ಎಕ್ಸಾಂಪಲ್ ಲೀಚ್ ಇರ್ಬೋದು, ನೆಕ್ಸ್ಟ್ ತಿಗಣೆ, ಬೆಡ್ ಬಗ್ಸ್ ಇರ್ಬೋದು, ತಿಗಣೆ ಇರ್ಬೋದು, ಮಸ್ಕಿಟೋ ಇರ್ಬೋದು, ಲೀಚ್ ಇರ್ಬೋದು, ಇವೆಲ್ಲ ಕೂಡ ಪ್ಯಾರಾಸೈಟ್. ಸೊ ದೇ ಆರ್ ಟಿಕ್ಸ್. ಸೊ ಟಿಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ದೇ ಅಂಡರ್ಗೋ ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅಂದರೆ ದೇ ಡಿಪೆಂಡ್ ಅಪಾನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್. ಈವನ್ ವರ್ಮ್ಸ್ ದಟ್ ಪ್ರೆಸೆಂಟ್ ಇನ್ ಅವರ್ ಸ್ಮಾಲ್ ಇಂಟೆಸ್ಟೈನ್, ದಟ್ ಆಲ್ಸೋ ಇಟ್ ಅಂಡರ್ಗೋಸ್ ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ನಾವು ತಿಂದಂಥ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ತಲೆನಲ್ಲಿರೋಂತಹ ಏನು ಅದು ಕೂಡ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ಗೆ ಒಳಪಡುತ್ತೆ. ಯಾಕೆಂದರೆ ಅದು ತನಗೆ ಬೇಕಾದಂಥ ಫುಡ್ಡನ್ನು ಓಸ್ಟಿಂದ ಪಡ್ಕೊಳುತ್ತೆ. ಯಾರು ತನಗೆ ಬೇಕಾದಂಥ ಫುಡ್ಡನ್ನು ಓಸ್ಟಿಂದ ಪಡ್ಕೊತಾನೋ ಅವನನ್ನು ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ಎರಡನೇ ಲೈಫ್ ಪ್ರೋಸೆಸ್, ದಟ್ ಈಸ್ ರೆಸ್ಪಿರೇಷನ್. ನ್ಯೂಟ್ರಿಷನ್ ಆಯಿತು, ಈಗ ನಾವು ನೆಕ್ಸ್ಟ್ ರೆಸ್ಪಿರೇಷನ್ಗೆ ಹೋಗ್ತೀವಿ. ಹಾಗಾದರೆ ರೆಸ್ಪಿರೇಷನ್ ಅಂದರೆ ಏನು? ಸೊ ರೆಸ್ಪಿರೇಷನ್ ಅಂತ ಬಂದರೆ ಸೊ ಇಟ್ ಈಸ್ ಎ ಲೈಫ್ ಪ್ರೋಸೆಸ್ ಇನ್ ವಿಚ್ ಗ್ಲೂಕೋಸ್ ವಿಲ್ ಗೆಟ್ ಬ್ರೇಕ್ ಡೌನ್ ಟು ರಿಲೀಸ್ ಎನರ್ಜಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ನಿನ ಪ್ರೆಸೆನ್ಸ್ನಲ್ಲಿ ಸೊ ಗ್ಲೂಕೋಸ್ ಬ್ರೇಕ್ ಆಗುತ್ತೆ. ಗ್ಲೂಕೋಸ್ ಬ್ರೇಕ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನ ನಾವು ದಿಸ್ ಮೋಡ್ ಆಫ್ ದಿಸ್ ಲೈಫ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ respiration. Breaking down of glucose in presence of oxygen to get energy is called respiration. Now respiration andre so taking in oxygen and giving out carbon dioxide antivi, adu breathing. Adu breathing is a part of respiration, that is not respiration. ಅದು ಬ್ರೀತಿಂಗ್ ಅಂತ ಕರಿಬೇಕು. ಟೇಕಿಂಗ್ ಇನ್ ಆಕ್ಸಿಜನ್ ಅಂಡ್ ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ನಾಟ್ ರೆಸ್ಪಿರೇಷನ್. ದಟ್ ಈಸ್ ಎ ಪಾರ್ಟ್ ಆಫ್ ರೆಸ್ಪಿರೇಷನ್, ದಟ್ ವಿ ಕಾಲ್ ಇಟ್ ಆಸ್ ಬ್ರೀತಿಂಗ್. ಸೊ ಆ ಬ್ರೀತಿಂಗ್ನಲ್ಲಿ ನಾವು ಆಕ್ಸಿಜನ್ ತಗೊಂಡಾಗ ಸೊ ಪ್ರತಿ ಸೆಲ್ಗೂ ಆಕ್ಸಿಜನ್ ಸಿಗುತ್ತೆ. ಪ್ರತಿ ಸೆಲ್ಗೂ ಬ್ಲಡ್ಡು ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ. ಪ್ರತಿ ಸೆಲ್ಗೂ ಬ್ಲಡ್ಡು ಡೈಜೆಸ್ಟೆಡ್ ಫುಡ್ನ ಕ್ಯಾರಿ ಮಾಡುತ್ತೆ. ಸೊ ಸೆಲ್ನಲ್ಲಿ ಆಕ್ಸಿಜನ್ನಿನ ಪ್ರೆಸೆನ್ಸ್ನಲ್ಲಿ ಸೊ ಏನಾಗುತ್ತೆ, ಫುಡ್ ಗ್ಲೂಕೋಸ್ ಬ್ರೇಕ್ ಆಗುತ್ತೆ. ಗ್ಲೂಕೋಸ್ ಬ್ರೇಕ್ ಆಗಿ ಇಟ್ ರಿಲೀಸಸ್ ಎನರ್ಜಿ. ಯೂಸಿಂಗ್ ದಟ್ ಎನರ್ಜಿ ವಿ ಆರ್ ಡೂಯಿಂಗ್ ಆಲ್ ದ ಆಕ್ಟಿವಿಟೀಸ್.
running, jumping, seeing. So everything will be done by using that what the energy we get from the breakdown of glucose. ಹಾಗಾದ್ರೆ ಈ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕು ಅಂದ್ರೆ 3 ಪಾತ್ವೇ ಇದೆ ಫಾರ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಟೈಪ್ಸ್ ಆಫ್ ರೆಸ್ಪಿರೇಷನ್ ಗೆ ಬಂದ್ರೆ 2 ಟೈಪ್ ಆಫ್ ರೆಸ್ಪಿರೇಷನ್ ಬರುತ್ತೆ. ಒಂದು ಏರೋಬಿಕ್ ರೆಸ್ಪಿರೇಷನ್, ಇನ್ನೊಂದು ಅನೆರೋಬಿಕ್ ರೆಸ್ಪಿರೇಷನ್. ಹಾಗಾದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು? ಸೊ ಯಾವ ರೆಸ್ಪಿರೇಷನ್ ಅಲ್ಲಿ ಎ ರೆಸ್ಪಿರೇಷನ್ ಇನ್ ವಿಚ್ ಗ್ಲೂಕೋಸ್ ಗೆಟ್ ಬ್ರೇಕ್ ಡೌನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ನಮ್ಮಲ್ಲಿ ನಡೆಯೋದು ಏರೋಬಿಕ್ ರೆಸ್ಪಿರೇಷನ್. ಯಾಕೆಂದ್ರೆ ಗ್ಲೂಕೋಸ್ ಬ್ರೇಕ್ ಆಗಬೇಕು ಅಂದ್ರೆ ಅಲ್ಲಿ ಆಕ್ಸಿಜನ್ ನ ಪ್ರೆಸೆನ್ಸೇ ಇರಬೇಕು. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ದ ಗ್ಲೂಕೋಸ್ ಗೆಟ್ ಬ್ರೇಕ್ ಡೌನ್ ಟು ರಿಲೀಸ್ ಎನರ್ಜಿ. ದಟ್ ಈಸ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇನ್ನ ಅನೆರೋಬಿಕ್ ರೆಸ್ಪಿರೇಷನ್ ಗೆ ಬಂತು ಅಂದ್ರೆ ಸೊ ಎ ರೆಸ್ಪಿರೇಷನ್ ಇನ್ ವಿಚ್ ಸೊ ಎನರ್ಜಿ ವಿಲ್ ಬಿ ರಿಲೀಸ್ಡ್ ಇನ್ ಆಬ್ಸೆನ್ಸ್ ಆಫ್ ಗ್ಲೂಕೋಸ್ ವಿಲ್ ಗೆಟ್ ಬ್ರೇಕ್ ಡೌನ್ and energy will be released but in absence of oxygen. ಇದು ಎಲ್ಲಿ ನಡೆಯುತ್ತೆ? ಈಗ ಇದನ್ನ ನಾವು ಯೂಶುವಲ್ ಆಗಿ ಬ್ಯಾಕ್ಟೀರಿಯಾಗಳಲ್ಲಿ ನೋಡಬಹುದು. ಸೊ ಬ್ಯಾಕ್ಟೀರಿಯಾಗಳಲ್ಲಿ ಅನೆರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ, ನಮ್ಮಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಹಾಗಾದ್ರೆ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನೆರೋಬಿಕ್ ರೆಸ್ಪಿರೇಷನ್? ಎಕ್ಸಾಮಿನೇಷನ್ ಕ್ವಶನ್ ಜ್ಞಾಪಕ ಇಟ್ಕೊಡಿ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಸೊ that is glucose will get breakdown in presence of oxygen, glucose will get breakdown in absence of oxygen. That is anaerobic. Next aerobic ಗೆ ಬರೋಣ. It takes place in cytoplasm and mitochondria. ಅದಕ್ಕೆ ನಮ್ಮ ಬಾಡಿನಲ್ಲಿ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆಂದ್ರೆ ಮೈಟೋಕಾಂಡ್ರಿಯಾದಲ್ಲೇ ಎನರ್ಜಿ ರಿಲೀಸ್ ಆಗೋದು, ಅದಕ್ಕೆ ಅದನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಬಟ್ ಅನೆರೋಬಿಕ್ ಬಂದ್ರೆ ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಸೈಟೋಪ್ಲಾಸಮ್. ಹಾಗಾದ್ರೆ ಇಲ್ಲಿ 36 ATP ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಇಲ್ಲಿ ಓನ್ಲಿ 2 ATP ಆಫ್ ಎನರ್ಜಿ ಮಾತ್ರ ರಿಲೀಸ್ ಆಗುತ್ತೆ. ಸೊ ಇದು ಡಿಫರೆನ್ಸಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನೆರೋಬಿಕ್ ರೆಸ್ಪಿರೇಷನ್. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಈಗ ನಾವು ಏರೋಬಿಕ್ ರೆಸ್ಪಿರೇಷನ್ ಅಥವಾ ರೆಸ್ಪಿರೇಷನ್ ನಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಂತಹ 3 ಪಾತ್ಗಳನ್ನ ನೋಡೋಣ. ಮೊದಲನೇ ಪಾತಿಗೆ ಬರೋಣ. ಫಸ್ಟ್ 6 ಕಾರ್ಬನ್ ಕಾಂಪೌಂಡ್ ಆದಂತಹ ಗ್ಲೂಕೋಸು 3 ಕಾರ್ಬನ್ ಕಾಂಪೌಂಡ್ ಆದಂತಹ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಮೊದಲನೇ ಸ್ಟೆಪ್. ಸೊ ಕನ್ವರ್ಷನ್ ಆಫ್ 6 ಕಾರ್ಬನ್ ಕಾಂಪೌಂಡ್ ಕಾಲ್ಡ್ ಗ್ಲೂಕೋಸ್ ಇಂಟು 3 ಕಾರ್ಬನ್ ಕಾಂಪೌಂಡ್ ಕಾಲ್ಡ್ ಆಸ್ ಪೈರುವೇಟ್. ಹಾಗಾದ್ರೆ ಪೈರುವೇಟ್ ಮುಂದೆ ಏನಾಗುತ್ತೆ ಅನ್ನೋದು ಡಿಪೆಂಡ್ ಅಪಾನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್. ಹಾಗಾದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಲ್ಲಿ ಏನಾಗುತ್ತೆ? ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಸೊ ಪೈರುವೇಟ್ ಈಸ್ ಕನ್ವರ್ಟೆಡ್ ಇಂಟು ಮೊದಲನೇದು ಕಾರ್ಬನ್ ಡೈಆಕ್ಸೈಡ್, ಎರಡನೇದು ವಾಟರ್, ಮೂರನೇದು 36 ATP ಆಫ್ ಎನರ್ಜಿ. ATP ಅಂದ್ರೆ ಏನು? ಇಟ್ ಈಸ್ ದ ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಈಗ ಹೇಗೆ ನಮ್ಮ ಮೊಬೈಲ್ಗೆ ನಾವು ಸಿಮ್ಗೆ ಕರೆನ್ಸಿನ ಹಾಕಿಸ್ತೀವೋ ಸೊ ಆ ಕರೆನ್ಸಿನೇ ಸೊ ಸಿಮ್ಗೆ ಎನರ್ಜಿ. ಅದೇ ತರ ನಮ್ಮ ಬಾಡಿಯ ಎನರ್ಜಿ ಕರೆನ್ಸಿ ಯಾರಪ್ಪ ಅಂದ್ರೆ ದಟ್ ಈಸ್ ATP. ಹಾಗಾದ್ರೆ 36 ATP ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನ ಸೊ ದಿಸ್ ಈಸ್ ದ ಫಸ್ಟ್ ಪಾತ್ವೇ ಫಾರ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಇನ್ನು ಎರಡನೇ ಪಾತ್ವೇಗೆ ಬಂದ್ರೆ ಸೊ ಎರಡನೇ ಪಾತ್ವೇನಲ್ಲಿ ಏನಾಗುತ್ತೆ? ಪೈರುವೇಟ್ ಇನ್ ದ ಸೈಟೋಪ್ಲಾಸಮ್, ಗ್ಲೂಕೋಸು ಗ್ಲೂಕೋಸು ಪೈರುವೇಟ್ ಕನ್ವರ್ಟ್ ಆಗೋದು ಸೈಟೋಪ್ಲಾಸಮ್ ನಲ್ಲೇ, ಮತ್ತೆ ಸೈಟೋಪ್ಲಾಸಮ್ ನಲ್ಲೇ ಸೊ ಪೈರುವೇಟ್ ಈಸ್ ಕನ್ವರ್ಟೆಡ್ ಇಂಟು ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಪೈರುವೇಟ್ ಈಸ್ ಕನ್ವರ್ಟೆಡ್ ಇಂಟು ಎಥೆನಾಲ್, carbon dioxide and 2 ATP of energy. This is anaerobic respiration. ಮೊದಲನೇದು ಹೇಳಿದ್ದು ಏರೋಬಿಕ್, ಈಗ ಹೇಳ್ತಾ ಇರೋದು ಅನೆರೋಬಿಕ್. ಇನ್ನು ಮುಂದಕ್ಕೆ ಬಂದ್ರೆ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಲ್ಯಾಕ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಬೇಕೋ ಅಷ್ಟು ಸಪ್ಲೈ ಆಗಲ್ಲ ಅಂದ್ರೆ ಏನಾಗುತ್ತೆ? ದಟ್ ಈಸ್ ಇನ್ ಮಸಲ್ ಸೆಲ್ಸ್. ನೋಡಿ, ಇದು ಪರ್ಟಿಕ್ಯುಲರ್ ಆಗಿ ಮಸಲ್ ಸೆಲ್ಸ್ ಅಂತ ಹೇಳಬೇಕು. ಸೊ ವೆನ್ ವಿ ಡೂ ಓವರ್ ಎಕ್ಸಸೈಸ್, ಸೊ ಯಾವತ್ತು ಕೆಲಸನೇ ಮಾಡಿಲ್ಲ, ಇವತ್ತು ತುಂಬಾ ಕೆಲಸ ಮಾಡಿದಾಗ ಸೊ ನಮ್ಮ ಮೈಕೈ ಎಲ್ಲ ನೋವಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಾರಣ ವೆನ್ ವಿ ಡೂ ಓವರ್ ಎಕ್ಸಸೈಸ್ ನಮ್ಮ ಮಸಲ್ ಸೆಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಯಾವಾಗ ಮಸಲ್ ಸೆಲ್ಸ್ಗೆ ಎಷ್ಟು ಸಪ್ಲೈ ಆಗಬೇಕು ಅಷ್ಟು ಆಕ್ಸಿಜನ್ ಸಪ್ಲೈ ಆಗಲ್ವೋ ಅವಾಗ ಇನ್ ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ಮಸಲ್ ಸೆಲ್ಸ್ ಪೈರುವೇಟ್ ಈಸ್ ಕನ್ವರ್ಟೆಡ್ ಇಂಟು ಲ್ಯಾಕ್ಟಿಕ್ ಆಸಿಡ್.
ಮತ್ತೆ ಸ್ವಲ್ಪ ಎನರ್ಜಿ ರಿಲೀಸ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆಸಿಡ್ ಮಸಲ್ ಸೆಲ್ಸ್ ನಲ್ಲಿ ಸಾಲಿಡ್ ಸ್ಟೇಟ್ ನಲ್ಲಿ ಇರುತ್ತೆ. ಅದು ಯಾವಾಗ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೋ ಅದು ಕನ್ವರ್ಟ್ ಆಗೋವರೆಗೂ ಆ ಮಸಲ್ಲು ಕ್ರ್ಯಾಂಪ್ ಆಗಿರುತ್ತೆ. ಅದನ್ನೇ ಮಸಲ್ ಕ್ರಾಂಪ್ಸ್ ಅಂತ ಕರಿತೀವಿ. ಸೊ ಮೈಕೈ ನೋವು ಇರುತ್ತೆ. ಆ ಮೈಕೈ ನೋವು ಎಲ್ಲಿವರೆಗೂ ಇರುತ್ತೆ? ಎಲ್ಲಿವರೆಗೂ ಸಾಲಿಡ್ ಸ್ಟೇಟ್ ನಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆಸಿಡ್ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೋ. ಈಗ ಫಾರ್ ಎಕ್ಸಾಂಪಲ್ ಮೈಕೈ ತುಂಬಾ ನೋವಾಗಿರುತ್ತೆ, ವಿ ವಿಲ್ ಟೇಕ್ ದ ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ ಏನ್ ಮಾಡುತ್ತಪ್ಪ ಅಂದ್ರೆ, ಅಥವಾ ಇಂಜೆಕ್ಷನ್ ನಾವು ತಗೊಳ್ಳೋಂಥದ್ದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಮೇಕ್ಸ್ ದ ಸಾಲಿಡ್ ಸ್ಟೇಟ್ ಲ್ಯಾಕ್ಟಿಕ್ ಆಸಿಡ್ ಟು ಕನ್ವರ್ಟ್ ಇಟ್ ಇಂಟು ಲಿಕ್ವಿಡ್ ಸ್ಟೇಟ್. ಅದು ನಿಧಾನವಾಗಿ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆದಾಗ ಮೈಕೈ ನೋವು ಕಮ್ಮಿ ಆಗುತ್ತೆ. ಸೊ ಇದು ಮಸಲ್ಸ್ ಕ್ರಾಂಪ್ಸ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ? ವೆನ್ ವಿ ಡೂ ಓವರ್ ಎಕ್ಸಸೈಸ್. ಅವಾಗ ಮಸಲ್ ಸೆಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಿಗೋದಿಲ್ಲ, ಅವಾಗ ಮಸಲ್ ಕ್ರಾಂಪ್ ಉಂಟಾಗುತ್ತೆ. ಸೊ ಇದು ಮಸಲ್ಸ್ ಕ್ರಾಂಪ್ಸ್ ನ ಬಗ್ಗೆ ಸ್ಟಡಿ ಮಾಡಿ. ಇನ್ನ ನಮ್ಮ ರೆಸ್ಪಿರೇಟರಿ ಆರ್ಗನ್ ಅಂತ ತಗೊಂಡ್ರೆ, ಲಂಗ್ಸ್ ಇಸ್ ದ ರೆಸ್ಪಿರೇಟರಿ ಆರ್ಗನ್. ಈ ಲಂಗ್ಸಿನ ಒಂದು ಫಂಕ್ಷನಲ್ ಯೂನಿಟ್ ಇದೆ. ಆ ಫಂಕ್ಷನಲ್ ಯೂನಿಟ್ ಆಲ್ವಿಯೋಲೈ ಅಂತ ಕರಿತೀವಿ. ಈ ಆಲ್ವಿಯೋಲೈ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಅವರ್ ಬಾಡಿ, ಇಟ್ ಈಸ್ ನಾಟ್ ಔಟ್ಸೈಡ್ ದ ಬಾಡಿ. ಯಾಕೆ ಅಂದ್ರೆ ಆಲ್ವಿಯೋಲೈ ಇಟ್ ಈಸ್ ಥಿನ್ ಅಂಡ್ ಡೆಲಿಕೇಟ್. ಅದು ಥಿನ್ ಮತ್ತೆ ಡೆಲಿಕೇಟ್ ಆಗಿದೆ. ಅದು ಒಳಗಡೆ ಇರೋದ್ರಿಂದ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಹೆಚ್ಚಾಗಿರುತ್ತೆ. ಅದರಿಂದ ಹೆಚ್ಚು ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಇದರಿಂದ ಆಲ್ವಿಯೋಲೈ ಏನಿದೆಯೋ ಇದನ್ನ ನಾವು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್ ಏನಿದೆಯೋ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಆಫ್ ಏರ್ ಆಕ್ಸಿಜನ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಆಲ್ವಿಯೋಲೈ ಮೂಲಕನೇ ಬ್ಲಡ್ ಏನ್ ಮಾಡುತ್ತೆ? ಆಕ್ಸಿಜನ್ ನ ರಿಸೀವ್ ಮಾಡ್ಕೊಳುತ್ತೆ. ಅದೇ ಬ್ಲಡ್ ಆಲ್ವಿಯೋಲೈಗೆ ಕಾರ್ಬನ್ ಡೈಆಕ್ಸೈಡ್ ನ ಬಿಟ್ಕೊಡುತ್ತೆ. ಈ ಆಲ್ವಿಯೋಲೈ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಗ್ಯಾಸಸ್ ನ ಎಕ್ಸ್ಚೇಂಜ್ ಮಾಡೋದ್ರೊಳಗೆ ಇದು ಸಹಾಯ ಮಾಡುತ್ತೆ. ಎರಡನೇದು ಏರಿಯಾ ಆಫ್ ಅಬ್ಸಾರ್ಪ್ಷನ್. ಈ ಆಲ್ವಿಯೋಲೈ ನೋಡೋದಿಕ್ಕೆ ಏರ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅಂದ್ರೆ ಇದು ನಾವು ಏನಂತ ಕರಿತೀವಪ್ಪ ಅಂದ್ರೆ, ಇದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಏರ್ ಸ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಗಾಳಿ ತುಂಬಿದ ಚೀಲ. ಆ ಗಾಳಿ ತುಂಬಿರುವಂತಹ ಚೀಲನೆ ನಾವು ಆಲ್ವಿಯೋಲೈ ಅಂತ ಕರಿತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಜ್ಞಾಪಕ ಇಟ್ಕೋಬೇಕು. ಸೊ ಇದು ರೆಸ್ಪಿರೇಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇನ್ನು ಮುಂದಿನ ಭಾಗಕ್ಕೆ ಬಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಂಪಾರ್ಟೆಂಟ್ ಆಗಿ ನಾವು ಸ್ಟಡಿ ಮಾಡಬೇಕಾಗಿರೋದು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರೊಳಗೂ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾವು ಸ್ಟಡಿ ಮಾಡುತ್ತದ್ದು ಯಾವ್ದಪ್ಪ ಅಂದ್ರೆ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ನ ಸ್ಟಡಿ ಮಾಡ್ತೀವಿ. ಆ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಯಾರನ್ನ ಸ್ಟಡಿ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್, ಮೊದಲನೇದಕ್ಕೆ ಬಂದ್ರೆ ಬ್ಲಡ್ಡಿನ ಬಗ್ಗೆ ಸ್ಟಡಿ ಮಾಡ್ತೀವಿ. ಬ್ಲಡ್ ಅಂತ ಬಂದಾಗ ಇಟ್ ಈಸ್ ಎ ಫ್ಲೂಯಿಡ್ ಮ್ಯಾಟ್ರಿಕ್ಸ್. ಅಂತ ಕರಿತೀವಿ. ಈ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ನಲ್ಲಿ ನಮಗೆ 4 ತರ ಕಾಂಪೋನೆಂಟ್ಗಳು ಬ್ಲಡ್ ನಲ್ಲಿ ಬರುತ್ತೆ. ಮೊದಲನೇದಕ್ಕೆ ನಾವು ಅದನ್ನ ವಿ ವಿಲ್ ಕಾಲ್ ಇಟ್ ಆಸ್ RBC, ಎರಡನೇದನ್ನ WBC, ಮೂರನೇದನ್ನ ಪ್ಲೇಟ್ಲೆಟ್ಸ್, ನಾಲ್ಕನೇದನ್ನ ಪ್ಲಾಸ್ಮಾ ಅಂತ ಕರಿತೀವಿ. ದೀಸ್ 4 ಆರ್ ದಿ ಕಾಂಪೋನೆಂಟ್ಸ್ ಆಫ್ ಬ್ಲಡ್. ಹಾಗಾದ್ರೆ ಮೊದಲನೇದಕ್ಕೆ ಬರೋಣ RBC. ಏನ್ ಮಾಡುತ್ತೆ? RBC blood is red in color due to the presence of a red pigment called hemoglobin ಅನ್ನುವಂತಹ ರೆಡ್ ಪಿಗ್ಮೆಂಟ್ ಅನ್ನ ಇದು ಹೊಂದಿರುತ್ತೆ. ಅದಕ್ಕೆ ಬ್ಲಡ್ ಇಸ್ ರೆಡ್ ಇನ್ ಕಲರ್. ಹಾಗಾದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ RBC? ಈ ಹಿಮೋಗ್ಲೋಬಿನ್ ಹ್ಯಾಸ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಈ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಅನ್ನ ಸೆಳೆಯುವಂತಹ ಒಂದು ಶಕ್ತಿ ಇದೆ. ಅದೇನ್ ಮಾಡುತ್ತೆ? ಆಕ್ಸಿಜನ್ ಅನ್ನ ತನ್ನ ಕಡೆ ಕೆಳಕೊಂಡು ಪ್ರತಿ ಸೆಲ್ಗೂ ಕೂಡ RBC ಆಕ್ಸಿಜನ್ ನ ಸಪ್ಲೈ ಮಾಡುತ್ತೆ. ಅದೇ ರೀತಿ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನುವ ವೇಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೋ ಆ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಅದೇ ಬ್ಲಡ್ ಮತ್ತೆ ವಾಪಸ್ಸು ಸೆಲ್ಗಳಿಂದ ತೆಗೆಯುತ್ತೆ. ಹಾಗಾದ್ರೆ RBC ಯ ಫಂಕ್ಷನ್ ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ವಾಟ್ ವಿ ಕಾಲ್ ಗ್ಯಾಸಸ್. ಪ್ರತಿ ಸೆಲ್ಗೂ ಆಕ್ಸಿಜನ್ ನ ಸಪ್ಲೈ ಮಾಡುತ್ತೆ, ಪ್ರತಿ ಸೆಲ್ ನಿಂದ ಕಾರ್ಬನ್ ಡೈಆಕ್ಸೈಡ್ ನ ರಿಮೂವ್ ಮಾಡುತ್ತೆ. ಇದು
RBC ಕೆಲಸ. ಇನ್ನು WBC ಗೆ ಬಂದ್ರೆ WBC ಆಕ್ಟ್ಸ್ ಲೈಕ್ ಎ ಬಾಡಿ ಡಿಫೆನ್ಸ್ ತರ ಆಕ್ಟ್ ಆಗುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎ ಬಾಡಿ ಡಿಫೆನ್ಸ್. ಹಾಗಾದ್ರೆ ಏನ್ ಮಾಡುತ್ತಿದ್ದು? ಸೊ ಇಟ್ ಫೈಟ್ ಅಗೇನ್ಸ್ಟ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಕಾಯಿಲೆನ ಉಂಟು ಮಾಡುವಂತಹ ರೋಗಾಣುಗಳ ವಿರುದ್ಧ ಇದು ಹೋರಾಟ ಮಾಡುತ್ತೆ. ಅದಕ್ಕೆ ಅದನ್ನ ಬಾಡಿ ಡಿಫೆನ್ಸ್ ಅಂತ ಕರಿತೀವಿ. ಇದು WBC ಬಗ್ಗೆ. ಇನ್ನು ಮೂರನೇದು ಪ್ಲೇಟ್ಲೆಟ್ಸ್ ಬರೋಣ. ಇಟ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್. ನಮ್ಗೆಲ್ಲೋ ಇಂಜುರಿ ಆದಾಗ, ಸೊ ವೂಂಡ್ ಆದಾಗ ಆ ವೂಂಡಿನ ಮೂಲಕ, ಇಂಜುರಿಯ ಮೂಲಕ ಬ್ಲಡ್ ಬ್ಲೀಡ್ ಆಗ್ತಾ ಇರುತ್ತೆ. ನಮ್ಮ ಬಾಡಿಯಿಂದ ಕಂಟಿನ್ಯೂಸ್ ಆಗಿ ಬ್ಲಡ್ ಬ್ಲೀಡ್ ಆದ್ರೆ ಇಟ್ ಲೀಡ್ಸ್ ಟು ಡೆತ್. ಸೊ ಅವಾಗ ಏನಾಗುತ್ತೆ, ಈ ಪ್ಲೇಟ್ಲೆಟ್ಸ್ ಏನ್ ಮಾಡುತ್ತೆ, ಸೊ ಆ ಹೆಚ್ಚು ಬ್ಲಡ್ ಒಂದಂತೂ ಬ್ಲಡ್ ಬ್ಲೀಡ್ ಆಗುತ್ತೆ. ಆಮೇಲೆ ಆ ಬ್ಲಡ್ ಆ ಭಾಗದ ಸುತ್ತ, ಎಲ್ಲಿ ಇಂಜುರಿ ಆಗಿದೆ ಸುತ್ತ ರಕ್ತ ಎಪ್ಪುಗಟ್ಟುತ್ತೆ. ಇದರಿಂದ ಸೊ ಯಾವುದೇ ಕಾರಣಕ್ಕೂ ಮುಂದೆ ಬ್ಲಡ್ ಬ್ಲೀಡ್ ಆಗೋದಿಲ್ಲ. ಸೊ ಇಟ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್. ಬ್ಲಡ್ ಕ್ಲಾಟ್ ಆಗೋದಕ್ಕೆ ಈ ಪ್ಲೇಟ್ಲೆಟ್ಸ್ ಸಹಾಯ ಮಾಡುತ್ತೆ. ಇದು ಪ್ಲೇಟ್ಲೆಟ್ಸ್ ನ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಇನ್ನು ಪ್ಲಾಸ್ಮಾ ಅಂತ ಬಂದ್ರೆ ಇಟ್ ಈಸ್ ಎ ಕಲರ್ಲೆಸ್ ಪಾರ್ಟ್ ಆಫ್ ಎ ಬ್ಲಡ್. ಸೊ ಕಲರ್ಲೆಸ್ ಪಾರ್ಟ್ ಆಫ್ ಎ ಬ್ಲಡ್ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಇಟ್ ಕಂಟೈನ್ಸ್ ಎ ಪ್ರೋಟೀನ್ ಕಾಲ್ಡ್ ಆಲ್ಬುಮಿನ್ ಅನ್ನುವಂತಹ ಪ್ರೋಟೀನ್ ಈ ದಟ್ ಈಸ್ ಪ್ಲಾಸ್ಮಾ ಹೊಂದಿರುತ್ತೆ. ಎ ಕಲರ್ಲೆಸ್ ಪಾರ್ಟ್ ಆಫ್ ಎ ಬ್ಲಡ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಇಟ್ ಕಂಟೈನ್ಸ್ ಎ ಪ್ರೋಟೀನ್ ಕಾಲ್ಡ್ ವಾಟರ್ ಹೊಂದಿರುತ್ತೆ. ವಾಟರ್ ಜೊತೆಗೆ ಪ್ರೋಟೀನ್ ಆದಂತಹ ಆಲ್ಬುಮಿನ್ ಹೊಂದಿರುತ್ತೆ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ಸೊ ನೈಟ್ರೋಜಿನಿಯಸ್ ವೇಸ್ಟ್, ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್, ಅನ್ಡೈಜೆಸ್ಟೆಡ್ ಫುಡ್ ಇವುಗಳನ್ನ ರಿಮೂವ್ ಮಾಡೋದೇ ಈ ಪ್ಲಾಸ್ಮಾದ ಕೆಲಸ. ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ. ಸೊ ಬ್ಲಡ್ ವೆಸಲ್ಸ್ಗೆ ಬರೋಣ. ಬ್ಲಡ್ ವೆಸಲ್ಸ್ಗೆ ಬಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ನಲ್ಲಿ 3 ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಗಳನ್ನ ನೋಡ್ತೀವಿ. ಒಂದು ಆರ್ಟರೀಸ್, ಎರಡನೇದು ವೇನ್ಸ್, ಮೂರನೇದು ಕೆಪಿಲರೀಸ್. ಹಾಗಾದ್ರೆ ಆರ್ಟರೀಸ್ ಅಂದ್ರೆ ಏನು? ವಾಟ್ ಆರ್ ಆರ್ಟರೀಸ್? ಸೊ ಆರ್ಟರೀಸ್ ನಾವು ಹೀಗೆ ಕರಿತೀವಿ. ಆರ್ಟರೀಸ್ ಆರ್ ದಿ blood vessels which carry oxygenated blood from heart to various parts of our body. ಅದೇ ನಾವು ಈ ಕಡೆ ಬಂತು ಅಂದ್ರೆ ಅದನ್ನ we call it as that is ಒಂದು what we call arteries. Veins ಗೆ ಬಂದ್ರೆ veins are also the blood vessels which carry deoxygenated blood from superior vena cava and inferior vena cava to the heart. So upper part of the body ಇಂದ lower part of the body ಇಂದ ಈ ಏನ್ ಮಾಡತ್ತಪ್ಪ ಅಂದ್ರೆ ಆ ಡಿಆಕ್ಸಿಜಿನೇಟೆಡ್ ಬ್ಲಡ್ ನ ವೇನ್ಸ್ ಕ್ಯಾರಿ ಮಾಡ್ಕೊಂಡ್ಬಂದು ಹಾರ್ಟ್ಗೆ ಕೊಡುತ್ತೆ. ಇದು ಸೊ ವೇನ್ಸ್ ನ ಮೊದಲನೇ, ಆರ್ಟರೀಸ್ ವೇನ್ಸ್ಗೆ ಮೊದಲನೇ ಡಿಫರೆನ್ಸ್. ಇನ್ನು ಆರ್ಟರೀಸಿಗೆ ಬಂದ್ರೆ ಪಲ್ಮನರಿ ಆರ್ಟರಿ, ಎಲ್ಲಾ ಆರ್ಟರಿಗಳು ಸೊ ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡಿದ್ರೆ, ಇಲ್ಲೊಬ್ಬ ಆರ್ಟರಿ ಇದ್ದಾನೆ, ಅವನನ್ನ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಪಲ್ಮನರಿ ಆರ್ಟರಿ. ಈ ವಿಲ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ಅದೇ ತರ ಇನ್ನೊಂದು ವೇನಿಗೆ ಬಂದ್ರೆ ಎಲ್ಲಾ ವೇನ್ಸ್ಗಳು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡಿದ್ರೆ, ಇಲ್ಲೊಬ್ಬ ಇದ್ದಾನೆ, ಅವನು ಯಾರಪ್ಪ ಅಂದ್ರೆ ವಿ ವಿಲ್ ಕಾಲ್ ಹಿಮ್ ಆಸ್ ದಿ pulmonary vein. He will carry the oxygenated blood. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದಾದ್ಮೇಲೆ ನಂತರ ನಾವು ಬರೋಣ ಸೊ ಮೂರನೇ ಡಿಫರೆನ್ಸ್ಗೆ. ಸೊ ಆರ್ಟರೀಸ್ ಹ್ಯಾವ್ ಥಿಕ್ ಅಂಡ್ ಎಲಾಸ್ಟಿಕ್ ವಾಲ್. ಯಾಕೆ? ಬಿಕಾಸ್ ದ ಬ್ಲಡ್ ಈಸ್ ಫ್ಲೋಯಿಂಗ್ ವಿತ್ ಹೈ ಪ್ರೆಷರ್. ಟು ವಿತ್ಸ್ಟ್ಯಾಂಡ್ ದಟ್ ಪ್ರೆಷರ್, ಸೊ ದ ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್. ಇನ್ನು ವೇನ್ಸಿಗೆ ಬರೋಣ. ವೇನ್ಸ್ ಹ್ಯಾವ್ ಥಿನ್ ಅಂಡ್ ಎಲಾಸ್ಟಿಕ್ ವಾಲ್ ಬಿಕಾಸ್ ಬ್ಲಡ್ ವಿಲ್ ನಾಟ್ ಫ್ಲೋ ಅಂಡರ್ ಪ್ರೆಷರ್, ದೇರ್ಫೋರ್ ಇಟ್ ಹ್ಯಾಸ್ ಥಿನ್ ವಾಲ್. ಇನ್ನು ಆರ್ಟರೀಸ್ಗೆ ಬರೋಣ. ಆರ್ಟರೀಸ್ ಡು ನಾಟ್ ಹ್ಯಾವ್ ವಾಲ್ವ್ಸ್. ಯಾಕೆಂದ್ರೆ ಬ್ಲಡ್ ಪ್ರೆಷರ್ನಲ್ಲಿ ಫ್ಲೋ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ವಾಲ್ವಿನ ಅವಶ್ಯಕತೆ ಇಲ್ಲ. ಬಟ್ ವೇನ್ಸ್ ಅಲ್ಲಿ ವಾಲ್ವ್ ಬೇಕೇ ಬೇಕು. ಯಾಕೆ ಅಂದ್ರೆ ವೇನ್ಸ್ ವಿಲ್ ಹ್ಯಾವ್ ವಾಲ್ವ್ಸ್ ಬಿಕಾಸ್ the deoxygenated blood should not flow back. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ವಾಪಸ್ ಹಿಂದಕ್ಕೆ ಬರಬಾರ್ದು. ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಹಿಂದಕ್ಕೆ ಬರಬಾರ್ದು ಅಂದ್ರೆ ಏನಾಗಿರಬೇಕು? ಸೊ ಅಲ್ಲಿ ವಾಲ್ವ್ ಇರಲೇಬೇಕು. ಬಿಕಾಸ್ ದ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಶುಡ್ ನಾಟ್ ಫ್ಲೋ ಬ್ಯಾಕ್, ಆರ್ ಟು ಮೇಕ್ ದ ಬ್ಲಡ್ ಟು ಫ್ಲೋ ಓನ್ಲಿ ಇನ್ ಒನ್ ಡೈರೆಕ್ಷನ್, ಸೊ ದ ವೇನ್ಸ್ ವಿಲ್ ಹ್ಯಾವ್ ವಾಲ್ವ್ಸ್. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್. ಇನ್ನು ಈ ಆರ್ಟರೀಸ್ ಮತ್ತೆ ವೇನ್ಸ್ ಅನ್ನ ಇಬ್ರು ಕನೆಕ್ಟ್ ಮಾಡೋನೆ ಕೆಪಿಲರೀಸ್. ಸೊ ಆರ್ಟರೀಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ನ ಇಸ್ಕೊಂತಾನೆ,
ಅದನ್ನ ಎಲ್ಲಾ ಭಾಗಗಳಿಗೆ ಕಳಿಸಿ ಎಲ್ಲಾ ಭಾಗಗಳಿಂದ ದಟ್ ಈಸ್ ಇಟ್ ವಿಲ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡ್ಕೊಂಡು ವೇನ್ಸ್ ಕೊಡುತ್ತೆ. ಹಾಗಾದ್ರೆ ದ ಬ್ಲಡ್ ವೆಸಲ್ಸ್ ವಿಚ್ ಕನೆಕ್ಟ್ ಆರ್ಟರೀಸ್ ಅಂಡ್ ವೇನ್ಸ್ ಈಸ್ ಕೆಪಿಲರೀಸ್. ಈ ಕೆಪಿಲರೀಸ್ ನಲ್ಲೂ ಕೂಡ ದೇ ಡು ನಾಟ್ ಹ್ಯಾವ್ ವಾಲ್ವ್ಸ್ ಬಿಕಾಸ್ ದ ಬ್ಲಡ್ ವಿಲ್ ನಾಟ್ ಫ್ಲೋ ಅಂಡರ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ ನಲ್ಲಿ ಫ್ಲೋ ಆಗೋದಿಲ್ಲ, ಅದಕ್ಕೋಸ್ಕರ ಅಲ್ಲೂ ಕೂಡ ಏನಿರೋದಿಲ್ಲ, ವಾಲ್ವ್ಸ್ ಇರೋದಿಲ್ಲ. ಇದು ಬ್ಲಡ್ ವೆಸಲ್ಸ್ ನ ಬಗ್ಗೆ ನಾವು ನೋಡ್ಬೇಕಾಗಿರೋದು. ಈಗ ನಾನು ಮುಂದೆ ಹಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಸರ್ಕ್ಯುಲೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ತಿಳ್ಕೋಬೇಕು. ಅದು ಏನಪ್ಪಾ ಅಂದ್ರೆ ರೆಸ್ಪಿರೇಷನ್ ಅಂತ ಬಂದಾಗ ಟೆರೆಸ್ಟ್ರಿಯಲ್ ಅನಿಮಲ್ಸ್ ನಲ್ಲಿ ರೆಸ್ಪಿರೇಷನ್ ದಟ್ ಈಸ್ ಬ್ರೀತಿಂಗ್ ರೇಟು ಕಡಿಮೆ ಇರುತ್ತೆ. ಅದೇ ಅಕ್ವಾಟಿಕ್ ಅನಿಮಲ್ಸ್ ನಲ್ಲಿ ಬ್ರೀತಿಂಗ್ ರೇಟು ಜಾಸ್ತಿ ಇರುತ್ತೆ. ಯಾಕೆ ಅಂತ ನೋಡೋದಾದ್ರೆ ಅಕ್ವಾಟಿಕ್ ಅನಿಮಲ್ಸ್ ನಲ್ಲಿ ಸೊ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಇಸ್ ವೆರಿ ಲೆಸ್. ಸೊ ನೀರಿನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅಮೌಂಟ್ ಕಡಿಮೆ ಇರೋದ್ರಿಂದ ಬ್ರೀತಿಂಗ್ ರೇಟು ಹೆಚ್ಚಾಗಿರುತ್ತೆ. ಅದೇ ಟೆರೆಸ್ಟ್ರಿಯಲ್ ಅನಿಮಲ್ಸ್ ನಲ್ಲಿ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ತುಂಬಾ ಜಾಸ್ತಿ ಇರೋದ್ರಿಂದ ಬ್ರೀತಿಂಗ್ ರೇಟು ಕಡಿಮೆ ಇರುತ್ತೆ. ಸೊ ಇದೆರಡು ಡಿಫ್ರೆನ್ಸ್ ನೀವು ಜ್ಞಾಪಕ ಇಟ್ಕೋಬೇಕು. ದಟ್ ಈಸ್ ವೈ ದ ಬ್ರೀತಿಂಗ್ ರೇಟ್ is faster in aquatic animals, why the breathing rate is slower in terrestrial animals. So this you have to keep it in mind regarding respiration, breathing rate in aquatic, breathing rate in terrestrial. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ. ಅದು ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅಲ್ಲಿಗೆ ಆರ್ಟರೀಸ್ ಆಯ್ತು, ವೇನ್ಸ್ ಆಯ್ತು, ಕೆಪಿಲರೀಸ್ ಆಯ್ತು. ಈಗ ಸರ್ಕ್ಯುಲೇಷನ್ಗೆ ಬರೋಣ. ಸೊ ನಮ್ಮಲ್ಲಿ ನಡೆಯೋದು ಡಬಲ್ ಸರ್ಕ್ಯುಲೇಷನ್, ಅದೇ ಮೀನ್ಗಳಲ್ಲಿ ನಡೆಯೋದು ಸಿಂಗಲ್ ಸರ್ಕ್ಯುಲೇಷನ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಸೊ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಫ್ರಾಗಿಗೆ ಬಂದ್ರೆ ಸೊ ಅಥವಾ ರೆಪ್ಟೈಲ್ಸ್ಗೆ ಬಂದ್ರೆ ಸೊ ದಟ್ ಈಸ್ ಅಲ್ಲೇನಾಗುತ್ತೆ, 3 ವಾಲ್ವ್ ಇರುತ್ತೆ. ನಮ್ಮಲ್ಲಿ ಸೊ 4 ಚೇಂಬರ್ ಇರುತ್ತೆ ನಮ್ಮಲ್ಲಿ. ಸೊ ಅದಕ್ಕೆ ಡಬಲ್ ಸರ್ಕ್ಯುಲೇಷನ್ ನಡೆಯುತ್ತೆ. ಮೀನುಗಳಲ್ಲಿ ಸಿಂಗಲ್ ಸರ್ಕ್ಯುಲೇಷನ್ ನಡೆಯುತ್ತೆ. ಇನ್ನ ನಾವು ನೋಡಿ ನಮ್ಮಲ್ಲಿ 4 ಚೇಂಬರ್ಡ್ ಹಾರ್ಟ್ ಆಯ್ತಾ. ನೆಕ್ಸ್ಟ್ ಫಿಶ್ಗಳಲ್ಲಿ 2 ಚೇಂಬರ್ಡ್ ಹಾರ್ಟ್, ಫ್ರಾಗ್ಗಳಲ್ಲಿ ಮತ್ತೆ ರೆಪ್ಟೈಲ್ಸ್ಗಳಲ್ಲಿ 3 ಚೇಂಬರ್ಡ್ ಹಾರ್ಟ್. ಹಾಗಾದ್ರೆ ಏನಾಗುತ್ತೆ, ಸಿಂಗಲ್ ಸರ್ಕ್ಯುಲೇಷನ್ ಅಂದ್ರೆ ಏನು, ಯಾವ ಸರ್ಕ್ಯುಲೇಷನ್ ನಲ್ಲಿ ಬ್ಲಡ್ ಓನ್ಲಿ ಒನ್ಸ್ ಫ್ಲೋ ಆಗುತ್ತೋ ಅದು ಸಿಂಗಲ್ ಸರ್ಕ್ಯುಲೇಷನ್. ಹಾಗಾದ್ರೆ ಮೀನುಗಳಲ್ಲಾಗೋದು ಸಿಂಗಲ್ ಸರ್ಕ್ಯುಲೇಷನ್. ಏನಾಗುತ್ತೆ ನಮಗೆ ಗೊತ್ತಿದೆ, ಗಿಲ್ಸ್ ಆರ್ ದ ರೆಸ್ಪಿರೇಟರಿ ಆರ್ಗನ್ಸ್ ಆಫ್ ದಿ ಫಿಶ್. ಹಾಗಾದ್ರೆ ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ನಿಂದ ಗಿಲ್ಸ್ ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಂಡು ಸೊ ಹಾರ್ಟ್ ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಗಿಲ್ಸಿಗೆ ಕೊಡುತ್ತೆ. ಗಿಲ್ಸ್ ಏನ್ ಮಾಡುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ನ ಆಚೆಗೆ ಹಾಕಿ ಅಟ್ಮಾಸ್ಫಿಯರ್ ನಿಂದ ಆಕ್ಸಿಜನ್ ತಗೊಂಡು ಆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಗಿಲ್ಸ್ ಎಲ್ಲಾ ಭಾಗಗಳಿಗೂ ಕಳಿಸುತ್ತೆ. ಎಲ್ಲಾ ಭಾಗಗಳಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟ್ಗೆ ಬರುತ್ತೆ. ಹಾರ್ಟ್ ಇಂದ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಗಿಲ್ಸಿಗೆ ಫ್ಲೋ ಆಗುತ್ತೆ. ಗಿಲ್ಸ್ ಕಾರ್ಬನ್ ಡೈಆಕ್ಸೈಡ್ ನ ಆಚೆಗೆ ಹಾಕುತ್ತೆ, ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಂಡು ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಎಲ್ಲಾ ಕಡೆಗೂ ಕಳಿಸುತ್ತೆ. ಸೊ ಈ ಒಂದು ಸೈಕ್ಲಿಕ್ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾದ್ರೆ ಈಗ ಬ್ಲಡ್ಡಿನ ಮೂಲಕ ಹಾರ್ಟಿನ ಮೂಲಕ ಬ್ಲಡ್ ಎಷ್ಟು ಟೈಮ್ ಫ್ಲೋ ಆಯ್ತು, ಓನ್ಲಿ ಒನ್ಸ್. ಅದಕ್ಕೆ ಇದನ್ನ ಸಿಂಗಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಆದ್ರೆ ನಮ್ಮಲ್ಲಿ ನಡೆಯೋದು ಡಬಲ್ ಸರ್ಕ್ಯುಲೇಷನ್. ಯಾಕೆಂದ್ರೆ ಡಬಲ್ ಸರ್ಕ್ಯುಲೇಷನ್ನೇ ನಡಿಬೇಕು. ಯಾಕೆಂದ್ರೆ ನಮಗೆ ಎನರ್ಜಿ ಹೆಚ್ಚಬೇಕು. ಟು ಡೂ ಸೋ ಮೆನಿ ಆಕ್ಟಿವಿಟೀಸ್ ವಿ ನೀಡ್ ಮೋರ್ ಎನರ್ಜಿ. ಆ ಹೆಚ್ಚು ಎನರ್ಜಿ ಬೇಕು ಅಂದ್ರೆ ನಮ್ಮಲ್ಲಿ ಡಬಲ್ ಸರ್ಕ್ಯುಲೇಷನ್ ನಡಿಬೇಕು. ಹಾಗಾದ್ರೆ ಏನು ಡಬಲ್ ಸರ್ಕ್ಯುಲೇಷನ್ ಅಂದ್ರೆ, ಎ ಸರ್ಕ್ಯುಲೇಷನ್ ಇನ್ ವಿಚ್ ಬ್ಲಡ್ ಫ್ಲೋಸ್ ಟ್ವೈಸ್ ಥ್ರೂ ದ ಹಾರ್ಟ್. ಸೊ 2 ಬಾರಿ ಬ್ಲಡ್ ಫ್ಲೋ ಆದ್ರೆ ಹಾರ್ಟ್ ನ ಮೂಲಕ ಅದನ್ನ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಡಬಲ್ ಸರ್ಕ್ಯುಲೇಷನ್ ಇನ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಸೊ ಇದು ಡಬಲ್ ಸರ್ಕ್ಯುಲೇಷನ್ ಆಗೋದ್ರಿಂದ ನೋಡಿ ನಮ್ಮ ಹಾರ್ಟ್ ನಲ್ಲಿ ದಟ್ ಈಸ್ ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಇರುತ್ತೆ. ಆ ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಏನ್ ಮಾಡುತ್ತಪ್ಪ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಎರಡನ್ನೂ ಸಪರೇಟ್ ಮಾಡುತ್ತೆ. ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಒಂದು ಗೋಡೆ ತರ. ಆ ಗೋಡೆ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡನ್ನೂ ಸಪರೇಟ್ ಮಾಡಾಕತ್ತೆ. ಅದಕ್ಕೆ ಅದನ್ನ ವಿ ಕಾಲ್ ಇಟ್ ಆಸ್ ಅದನ್ನ ನಾವು ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್ ಅಂತ ಕರೆಯೋದು.
ಈ ರೀತಿ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್ ಆಗಿ ಫ್ಲೋ ಆಗೋದ್ರಿಂದ ನಮ್ಮ ಬಾಡಿಗೆ ಸಫಿಷಿಯೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ಅಥವಾ ಎಫಿಷಿಯೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ಸಿಗುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಿಗುತ್ತೆ. ಆ ಆಕ್ಸಿಜನ್ ನ ಪ್ರೆಸೆನ್ಸ್ ನಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ 36 ATP ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಆದ್ರಿಂದ ಡಬಲ್ ಸರ್ಕ್ಯುಲೇಷನ್ ಮೂಲಕ ಆಕ್ಸಿಜನ್ ಸಫಿಷಿಯೆಂಟ್ ಆಗಿ ಸಪ್ಲೈ ಆಗಿ ಹೆಚ್ಚು ಎನರ್ಜಿ ಬಾಡಿಗೆ ಸಿಗುತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್. ಎರಡನೇದು, ನಮ್ಮ ಬಾಡಿ ಟೆಂಪರೇಚರು ಕಾನ್ಸ್ಟೆಂಟ್ ಆಗಿರುತ್ತೆ ಯಾವಾಗ ಡಬಲ್ ಸರ್ಕ್ಯುಲೇಷನ್ ಅಲ್ಲಿ. ಸೊ ಇದು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋ ಪಾಯಿಂಟ್. ಅದರಿಂದ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡೂ ಸಪರೇಟ್ ಆಗಿ ಫ್ಲೋ ಆಗಬೇಕು. ಹಾಗಾದ್ರೆ ನಮ್ಮಲ್ಲಿ ಬ್ಲಡ್ ಹಾರ್ಟ್ ನ ಮೂಲಕ ಹೇಗೆ ಫ್ಲೋ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ, ನಮ್ಮ ಬ್ಲಡ್ಡಿನ ಜರ್ನಿ ಸ್ಟಾರ್ಟ್ ಆಗೋದು ಲಂಗ್ಸ್ ಇಂದ. ಸೊ ಲಂಗ್ಸ್ ಇಂದ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಪಲ್ಮನರಿ ವೇನಿನ ಮೂಲಕ ಲೆಫ್ಟ್ ಏಟ್ರಿಯಂಗೆ ಬರುತ್ತೆ. ಲೆಫ್ಟ್ ಏಟ್ರಿಯಂ ನಿಂದ ಬ್ಲಡ್ ವಾಲ್ವ್ ನ ಮೂಲಕ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ನಿಂದ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಅಯೋಟಾ ಮೂಲಕ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸರ್ಕ್ಯುಲೇಷನ್ ಆಗುತ್ತೆ. ನಮ್ಮ ದೇಹದ ಎಲ್ಲಾ ಭಾಗಗಳಿಂದ ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನೆ ಕಾವ ಮೂಲಕ ಡಿಆಕ್ಸಿಜಿನೇಟೆಡ್ ಬ್ಲಡ್ ರೈಟ್ ಏಟ್ರಿಯಂಗೆ ಬರುತ್ತೆ. ರೈಟ್ ಏಟ್ರಿಯಂ ನಿಂದ ವಾಲ್ವ್ ನ ಮೂಲಕ ಸೊ ಡಿಆಕ್ಸಿಜಿನೇಟೆಡ್ ಬ್ಲಡ್ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಇಟ್ ಕಮ್ಸ್ ಟು ಸೊ ಇನ್ಫೀರಿಯರ್ ಮತ್ತೆ ಸುಪೀರಿಯರ್ ವೆನೆ ಕಾವ ಮೂಲಕ ರೈಟ್ ಏಟ್ರಿಯಂಗೆ ಬರುತ್ತೆ. ರೈಟ್ ಏಟ್ರಿಯಂ ಇಂದ ರೈಟ್ ವೆಂಟ್ರಿಕಲ್ ಬರುತ್ತೆ. ರೈಟ್ ವೆಂಟ್ರಿಕಲ್ ನಿಂದ ಪಲ್ಮನರಿ ಆರ್ಟ್ರಿಗೆ ಹೋಗುತ್ತೆ. ಪಲ್ಮನರಿ ಆರ್ಟ್ರಿಯಿಂದ ವಾಪಸ್ಸು ಲಂಗ್ಸ್ಗೆ ಬರುತ್ತೆ. ಮತ್ತೆ ಲಂಗ್ಸ್ ನಲ್ಲಿ ಆಲ್ವಿವೋಲೈನಲ್ಲಿ ದಟ್ ಈಸ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಗ್ಯಾಸ್ ಎಕ್ಸ್ಚೇಂಜ್ ಆಗೋ ಮೂಲಕ ಸೊ ಏನಾಗುತ್ತೆ, ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ. ಹೇಗೆ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಆಕ್ಸಿಜನ್ ವಿಲ್ ಬಿ ಕ್ಯಾರಿಡ್ ಟು ಪಲ್ಮನರಿ ವೇನ್, from pulmonary vein to left atrium through valve into left ventricle ninda aorta inda ella parts of the body in the deoxygenated blood through inferior and superior vena cava, it comes to right atrium in the right ventricle ನಿಂದ ಪಲ್ಮನರಿ ಆರ್ಟರಿ ಮೂಲಕ ದೇಹದ ಎಲ್ಲಾ ಪಲ್ಮನರಿ ಆರ್ಟರಿ ಇಂದ ವಾಪಸ್ ಲಂಗ್ಸ್, ಮತ್ತೆ ಲಂಗ್ಸ್ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಇದೇ ತರ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಇನ್ 3 ಚೇಂಬರ್ಡ್ ಹಾರ್ಟ್ ಇದೆಯಲ್ಲ, ದಟ್ ಈಸ್ ಕೆಲವು ರೆಪ್ಟೈಲ್ಸ್ ಮತ್ತೆ ಆಂಫಿಬಿಯನ್ ಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್ ಆಗಿ ಫ್ಲೋ ಆಗೋದಿಲ್ಲ. ಅಲ್ಲಿ ಮಿಕ್ಸ್ ಆದ್ರೂ ಕೂಡ ಸೊ ಅಲ್ಲಿ ಈವನ್ ನಾವೆರಡು ಮಿಕ್ಸ್ ಆದ್ರೂ ಅದರ ಬಾಡಿ ಟೆಂಪರೇಚರ್ ಅಂದ್ರೆ ದಟ್ ಅವುಗಳ ಬಾಡಿ ಟೆಂಪರೇಚರ್ 3 ಚೇಂಬರ್ಡ್ ಹಾರ್ಟ್ ಇದೆ. ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಅವುಗಳ ಬಾಡಿ ಟೆಂಪರೇಚರ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್. ಸೊ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್ ಹಾರ್ಟ್ ನಲ್ಲಿ 3 ಚೇಂಬರ್ಡ್ ಇದೆ, ಕೋಲ್ಡ್ ಬ್ಲಡೆಡ್, ಮತ್ತೆ ಅವುಗಳ ಬಾಡಿ ಟೆಂಪರೇಚರ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್. ಆ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್ ಮೇಲೆ ಅದರ ಬಾಡಿ ಟೆಂಪರೇಚರ್ ಡಿಪೆಂಡ್ ಆಗುತ್ತೆ. ಅದಕ್ಕೆ ಅದನ್ನ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇಷ್ಟು ನಾವು ಹೇಳಿದಂತಹ ಭಾಗ ಇದೆಯಲ್ಲ, ಇದು that we have to study under, that is transportation of blood in our body, that is circulation of blood. So blood in a circulation ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಾ ಹೋಗ್ಬೇಕು. ಸೊ ಇದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಬ್ಲಡ್ ಅಂತ ಬಂದಾದ್ಮೇಲೆ ನಾವು ನೆಕ್ಸ್ಟ್ ನೋಡಬೇಕು, ದಟ್ ಈಸ್ ಲಿಂಫ್ ಬಗ್ಗೆ ನೋಡಬೇಕು. ವಾಟ್ ಈಸ್ ಎ ಲಿಂಫ್? ಎ ಲಿಂಫ್ ಈಸ್ ಎ ಕಲರ್ಲೆಸ್ ಫ್ಲೂಯಿಡ್, similar in structure to blood. Blood in a tarane adre no color. So it is red, blood is red in color due to the presence of hemoglobin. Lymph is colorless due to the absence of hemoglobin. So blood inalli RBC ide, WBC ide, plasma ide, platelets ide, but lymph ಅಲ್ಲಿ it contains only WBC and plasma. ಹಾಗಾದ್ರೆ ನಮ್ಮ ಸೆಲ್ಗಳ ನಡುವೆ ಇದೆಯಲ್ಲ ಆ ಟಿಶ್ಯೂ ಸ್ಪೇಸ್ ಅಂತ ನಾವೇನ್ ಕರಿತೀವೋ, ಸೊ ಟಿಶ್ಯೂ ಸ್ಪೇಸ್ ನಲ್ಲಿ ಒಂದು ಫ್ಲೂಯಿಡ್ ಅಂದ್ರೆ ಬ್ಲಡ್ಡಿನಲ್ಲಿರುವಂತಹ ಪ್ಲಾಸ್ಮಾ ಮತ್ತೆ WBC ಏನಾಗುತ್ತೆ ಆ ಟಿಶ್ಯೂ ಸ್ಪೇಸ್ ನಲ್ಲಿ ಸೇರ್ಕೊಳ್ಳುತ್ತೆ. ಆ ಟಿಶ್ಯೂ ಸ್ಪೇಸ್ ನಲ್ಲಿ ಇರುವಂತಹ ಬ್ಲಡ್ಡಿನ ಪ್ಲಾಸ್ಮಾ ಮತ್ತೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್
ಡಬ್ಲ್ಯೂ ಬಿ ಸಿ, ಆ ಡಬ್ಲ್ಯೂ ಬಿ ಸಿ ಪ್ಲಾಸ್ಮಾ ಎರಡು ಟಿಶ್ಯೂ ಸ್ಪೇಸ್ ನಡುವೆ ಇದ್ರೆ ಅದನ್ನ ಲಿಂಫ್ ಅಂತ ಕರಿತೀವಿ. ಹಾಗಾದ್ರೆ ಲಿಂಫ್ ಈಸ್ ಎ ಸಿಮಿಲರ್ ಇನ್ ಸ್ಟ್ರಕ್ಚರ್ ಟು ಬ್ಲಡ್, ಬಟ್ ಇಟ್ ಈಸ್ ಎ ಕಲರ್ಲೆಸ್. ಸೊ ಬ್ಲಡ್ಡಿನಲ್ಲಿರುವಂತಹ ಪ್ಲಾಸ್ಮಾ ಮತ್ತೆ ಡಬ್ಲ್ಯೂ ಬಿ ಸಿ ಟಿಶ್ಯೂ ಸ್ಪೇಸ್ ನಡುವೆ ಇದ್ರೆ ಅದನ್ನ ಲಿಂಫ್ ಅಂತ ಕರಿತೀವಿ. ಆಯ್ತು. ಹಾಗಾದ್ರೆ ಲಿಂಫ್ ನ ಫಂಕ್ಷನ್ ಏನು? ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ವಾಟ್ ಈಸ್ ಲಿಂಫ್? ರೈಟ್ ಇಟ್ಸ್ ಫಂಕ್ಷನ್. ಲಿಂಫ್ ಈಸ್ ಎ ಕಲರ್ಲೆಸ್ ಫ್ಲೂಯಿಡ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಟು ಬ್ಲಡ್. ವಾಟ್ ಈಸ್ ಇಟ್ಸ್ ಫಂಕ್ಷನ್? ಇಟ್ಸ್ ಫಂಕ್ಷನ್ ಈಸ್ ಟು, ಮೊದಲನೇದು ಡಬ್ಲ್ಯೂ ಬಿ ಸಿ ಇರೋದ್ರಿಂದ ಇಟ್ ಆಕ್ಟ್ಸ್ ಲೈಕ್ ಎ ಬಾಡಿ ಡಿಫೆನ್ಸ್ ಒಂದು. ಎರಡನೇದು ಸ್ಮಾಲ್ ಇಂಟೆಸ್ಟೈನ್ ನಿಂದ ಡೈಜೆಸ್ಟೆಡ್ ಫ್ಯಾಟ್ ನ ಕ್ಯಾರಿ ಮಾಡುತ್ತೆ. It carries digested fat from the small intestine, and also it acts like a body defense because due to the presence of WBC. So ಇದನ್ನ ನೀವು ಲಿಂಫ್ ನಲ್ಲಿ ತಿಳ್ಕೊಂಡು, ಇನ್ನು ನೆಕ್ಸ್ಟ್ ನಾವು ಇನ್ನೊಂದು ಸೆಷನ್ ನಲ್ಲಿ ಈ ಲೈಫ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಆ ಸೆಷನ್ ಏನಪ್ಪಾ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಅಲ್ಲಿ ಇಬ್ರು ಬರ್ತಾರೆ, ಒಂದು ವಾಟರ್ ಟ್ರಾನ್ಸ್ಪೋರ್ಟ್, ಇನ್ನೊಂದು ಫುಡ್ ನ ಟ್ರಾನ್ಸ್ಪೋರ್ಟ್. ಅಂದ್ರೆ ಒಂದು ಝೈಲಮ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಇನ್ನೊಂದು ಫ್ಲೋಯಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್. Still, those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So till the next video, thank you very much, and thanks for everyone for your great supporting my YouTube channel. Once again, thank you very much.